ಮಂದಣ್ಣ 1 ತಿಂಗಳ ಅನಂತರ ಮಡಿಕೆ ಜೇನನ್ನ ಕೂಡಿ ಕೊಡುವುದಾಗಿ ಹೇಳಿದವ ಎಷ್ಟೋ ದಿನಗಳಾದರೂ ಬರಲೇ ಇಲ್ಲ. ನನ್ನ ಕಣ್ಣಿಗೆ ಬೀಳಲಿಲ್ಲ ಅವನ ಸವಾರಿ. ನಾನು ಕೂಡ ಅವನ ತೀರುವ ಅಗತ್ಯವೇನೂ ಇಲ್ಲದುದರಿಂದ ವಿಚಾರಿಸಲು ಹೋಗಲಿಲ್ಲ. 1-2 ಬಾರಿ ಕರ್ವಾಲೋರವರೇ ನನ್ನನ್ನು ನಿಲ್ಲಿಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದರು. ನಾನು ಎಲ್ಲಿಯಾದರೂ ಕಂಡರೆ ತಿಳಿಸುತ್ತೇನೆಂದು ಹೇಳಿದ್ದೆ. ಆದರೆ ಒಮ್ಮೆ ಮಂದಣ್ಣನ ಅಗತ್ಯ ಇದ್ದಕ್ಕಿದ್ದಂತೆ ಒದಗಿ ಬಂತು. ಮನೆಯೊಳಗೆ ನಾವು ಊಟ ಮಾಡುತ್ತಾ ಕುಳಿತಿರಬೇಕಾದರೆ ಒಂದು ದಿನ ಬೋರ್ ಎಂದು ವಿಚಿತ್ರವಾಗಿ ಸದ್ದಾಗತೊಡಗಿತು. ಅಣೆಕಟ್ಟೆ ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದರೆ ಯಾವ ಬಗೆಯ ಸದ್ದಾಗಬಹುದೋ ಆ ರೀತಿ. ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಜಲು ಕೈಯಲ್ಲೇ ಓಡಿ ಬಂದೆ. ಪ್ಯಾರ, ನನ್ನ ಹೆಂಡತಿ, ಚಿಕ್ಕ ಮಗಳು ಎಲ್ಲ ಹೊರಕ್ಕೆ ಓಡಿ ಬಂದರು. ಹೊರಗೆ ಬಂದರೆ ಏನೂ ಕಾಣಲಿಲ್ಲ. ಸದ್ದು ಮಾತ್ರ ಜೋರಾಗುತ್ತಾ ಬಂತು. ಅಷ್ಟರಲ್ಲೇ ಪ್ಯಾರ ಓ ಓ ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತಾ ಇವೆ ಎಂದು ಕೂಗಿದ. ಓಡಿ ಹೋಗಿ ನೋಡಿದೆ. ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನುಗಳು ರಿವ್ವನೆ ಅತಿ ವೇಗದಲ್ಲಿ ಸುತ್ತುತ್ತಾ ಇದ್ದವು. ದೊಡ್ಡ ಜೇನಿನ ಮೋಡ ಒಂದು ಕೊಟ್ಟಿಗೆ ಮೇಲೆ ಇತ್ತು. ನಿಧಾನವಾಗಿ ಕಳ್ಳ ಹೆಜ್ಜೆಗಳನ್ನಿಡುತ್ತಾ ಕೊಟ್ಟಿಗೆಯ ಹತ್ತಿರ ಒಳಗೆ ಇಣುಕಿ ನೋಡಿದೆ. ಪ್ಯಾರ ಒಡೆದು ಹೋಗಿದ್ದ ನೀರಿನ ಉಜಿಯೊಂದನ್ನು ಸೌದೆ ರಾಶಿಯ ಮೇಲೆ ಬೋರಲಾಗಿ ಎಸೆದಿದ್ದ. ಒಂದಷ್ಟು ಜೇನುಗಳು ಅದರ ಬಳಿ ಸುತ್ತುತ್ತಾ ಇದ್ದವು. ಕೆಲವು ಜೇನುಗಳು ಒಳಗೆ ಹೋಗಿ ಹೊರ ಬರುತ್ತಾ ಇದ್ದವು. ನನಗೆ ಸಾಯಂಕಾಲ ಸೌದೆ ರಾಶಿ ಮೇಲೆ ಇಟ್ಟಿದ್ದ ಖಾಲಿ ಬೋನನ್ನು ತರಲು ಹೋದಾಗ ಕಂಡ ವಿದ್ಯಮಾನ ಒಂದು ಜ್ಞಾಪಕಕ್ಕೆ ಬಂದಿತ್ತು. 1-2 ಜೇನುಗಳು ಜುಯ್ ಜುಯ್ ಎಂದು ಹಾರಾಡುತ್ತಾ ಆ ಊಜಿಯನ್ನ ಪರಿಶೀಲಿಸುತ್ತಿದ್ದವು. ಜೇನುಗಳು ಕವಿಚಿ ಬಿದ್ದಿದ್ದ ಊಜಿಯ ಬಾಯಿಯ ಬಳಿಯೇ ಜುಯ್ ಎಂದು ಸದ್ದು ಮಾಡಿ ಶಂಖದಿಂದ ಬರುವ ನಾದದಂತೆ ಬೊಂ ಬೊಂ ಎಂದು ದನಿ ಹೊರಡಿಸುತ್ತಿದ್ದವು. ಬಹುಶಃ ಅದರ ಒಳ ವಿಸ್ತೀರ್ಣವನ್ನು ಮುಂತಾದವುಗಳನ್ನು ಪತ್ತೆ ಮಾಡಲು ಈ ಕ್ರಮ ಅನುಸರಿಸುತ್ತಿದ್ದವೋ ಏನೋ. ಆಗ ನನಗೆ ಅರ್ಥವಾಗಲಿಲ್ಲ, ಇದೇಕೆ ಈ ರೀತಿ ಒಡಕು ಊಜಿಯ ಬಳಿ ಸುತ್ತುತ್ತಾ ಇವೆ ಎಂದು. ನಾನು ಪ್ಯಾರನು ನೋಡುತ್ತಿರುವಂತೆಯೇ ಅಷ್ಟು ಜೇನುಗಳು ವೇಗವಾಗಿ ಒಳ ಹೋಗತೊಡಗಿದವು. ಕೊಂಚ ಹೊತ್ತಿನಲ್ಲಿ ಒಂದೇ ಒಂದು ಜೇನು ಹೊರಗಿಲ್ಲದಂತೆ ಅಷ್ಟೂ ಒಳಗೆ ಹೋಗಿ ಕುಳಿತುಬಿಟ್ಟವು. ನೇರಾಯಾಸವಾಗಿ ಮನೆಗೆ ಬಂದು ಕುಳಿತಿರುವ ಈ ಜೇನುಗೂಡನ್ನ ಮಾತ್ರ ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆಗೆ ಕೂರಿಸಬೇಕೆಂದು ಯೋಚಿಸಿದೆ. ಆದರೆ ಈಗಿದ್ದ ಸಮಸ್ಯೆ ಎಂದರೆ ಮಂದಣ್ಣನ ಠಿಕಾಣಿ ಎಲ್ಲಿ ಎಂದು ಗೊತ್ತಾಗಲಿಲ್ಲ. ನಾರ್ವೇನ್ ರಾಮಯ್ಯನನ್ನು ಕರೆಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ ಆವಾಗ ಕರ್ವಾಲೋ ಸಾಹೇಬ್ರ ಜೊತೆ ಬಂದಿದ್ದಾಗ ಮನೆಗೆ ಬಂದಿದ್ದ, ಆಮೇಲೆ ಈ ಕಡೆ ಸುಳಿದಿಲ್ಲ ಎಂದ. ಏನಯ್ಯ, ಅವನ ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಮನೆ ಕಡೆ ಏನಾದರೂ ತೊಂದರೆ ಇದೆಯಾ ಎಂದೆ. ತೊಂದರೆ ಏನಿಲ್ಲ, ಅವನಿಗೆ ಲಗ್ನ ಮಾಡ್ಬೇಕಂತ ಅವನವ್ವ ಓಡಾಡ್ತಿದೆ. ನನ್ನ ಹತ್ರನೂ ನನ್ನ ಮಗಳು ರಾಮಿನ ತಂದ್ಕೋತೀವಂತ ಪ್ರಸ್ತಾವ ಮಾಡಿದ್ರು. ನಾನೇ ಅವನಿಗೇನು ನೌಕರಿನೋ ಸಂಬಳನೋ ಏನಿದೆ ಆ ವಿಷಯ ಎತ್ತಬೇಡಂತ ಹೇಳ್ಬಿಟ್ಟೆ ಎಂದ. ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರೋದಕ್ಕೆ ಇದೇ ಮೂಲ ಕಾರಣ ಇರಬೇಕೆಂದು ಊಹಿಸಿದೆ. ಹಾಳಾದವನು ಮೇರೇಜು ಅಂತಿದ್ದ, ಏನೋ ಆಶಭಂಗ ಆಗಿ ಹೋಗಿ ಊರಲ್ಲಿ ಕುಳಿತಿದ್ದಾನೆಂದು ಕಾಣುತ್ತೆ ಎಂದು ಊಹಿಸಿ ರಾಮಯ್ಯನಿಗೆ ಮಂದಣ್ಣನ ಊರಿಗೆ ಹೋಗಿ ಕರ್ಕೊಂಡು ಬರ್ತೀಯಾ ಎಂದು ಕೇಳಿದೆ. ನಂಟಸ್ತಿಕೆ ಮಾಡಲ್ಲಂತ ಹೇಳಿ ನಂಗೂ ಅವಂಗೂ ಮನಸ್ತಾಪ ಬಂದಿದೆ. ನಾನು ಹೋಗಿ ಕರೆಯೋದು ಚೆನ್ನಾಗಿರಲ್ಲ, ಬೇಕಾದ್ರೆ ಜನ ಕಳಿಸುತ್ತೇನೆ ಎಂದು ಹೇಳಿದ. ಇವರ ಗೋಜಲು ಸಮಸ್ಯೆಗಳನ್ನ ನೋಡಿ ನನಗೆ ಬೇಸರವಾಯಿತು. ಅಷ್ಟು ಮಾಡಪ್ಪ ಎಂದು ಹೇಳಿ ಕಳಿಸಿದೆ. ಮಂದಣ್ಣನನ್ನು ಜರೂರಾಗಿ ನಾನು ನೋಡದೆ ವಿಧಿಯೇ ಇರಲಿಲ್ಲ. ಏಕೆಂದರೆ ಮನೆಗೆ ಅಡಿಗೆಗಾಗಿ ಕಟ್ಟಿಗೆಯನ್ನು ಅಕ್ಕಪಕ್ಕ ತೆಗೆದು ಮುಗಿಯುತ್ತಾ ಬಂದಿತ್ತು. ಇನ್ನೂ ಹೆಚ್ಚಿಗೆ ಕಟ್ಟಿಗೆ ಎಳೆದರೆ ಕಟ್ಟಿಗೆ ರಾಶಿ ಜೇನಿನ ಊಜಿಯೊಂದಿಗೆ ಕೆಳಕ್ಕೆ ಬೀಳುವ ಸಂಭವವಿತ್ತು. ನನ್ನ ಹೆಂಡತಿ ಒಂದು ಕಡೆ ಆ ಜೇನಿಗೆ ಬೇರೆಲ್ಲಾದರೂ ದಾರಿ ಮಾಡುತ್ತೀರೋ ಇಲ್ಲವೋ ಎಂದು ಕಾಡಿಸತೊಡಗಿದಳು. ರಾಮಯ್ಯ ಕಳಿಸಿದ ಜನ ಮಂದಣ್ಣನಿಗೆ ಬರಬೇಕೆಂದು ಹೇಳಿದಾಗ ಗದ್ದೆಗೆ ಅಂದೆಕಾಟ ಶುರುವಾಗಿದೆ ಎಂದು ಒಂದು ಚೂರು ಪುರುಸೊತ್ತಿಲ್ಲ ಎಂದು ಉದಾಸೀನ ಮಾಡಿದನಂತೆ. ಅಲ್ಕಾ ಬಡ್ಡಿ ಮಗ ಒಳ್ಳೆ ಕೈಕೊಟ್ಟ ಎಂದುಕೊಂಡು ಉಪಾಯ ಕಾಣದೆ ಮೂಡಿಗೆರೆ ಜೇನು ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಹತ್ತಿರ ನನ್ನ ಪೀಕಲಾಟ ಹೇಳಿ, ಮಾರಾಯ ಆ ಜೇನಷ್ಟನ್ನು ಪೆಟ್ಟಿಗೆ ಕೊಡು ಎಂದು ಹೇಳಿದೆ. ಲಕ್ಷ್ಮಣನೇನೋ ಉತ್ಸಾಹದಿಂದಲೇ ಸಿದ್ಧನಾದ. ಆದರೆ ಸೊಸೈಟಿಯಲ್ಲಿ ಒಂದು ಪೆಟ್ಟಿಗೆಯೂ ಇರಲಿಲ್ಲ. ಮಂದಣ್ಣನ ಕೇಳಿದರೆ ಯಾವುದಾದರೂ ಪೆಟ್ಟಿಗೆ ಅರ್ಧ ಚಾರ್ಜಿಗೆ ಕೊಡಿಸ್ತೀರಾ ಸರ್ ಎಂದ. ಇಲ್ಲಪ್ಪ, ಅವನ ಮುಖ ನೋಡದೆ ಎಷ್ಟೋ ದಿನ ಆಯ್ತು, ಮೊನ್ನೆ ಹೇಳಿ ಕಳಿಸಿದ್ದೆ, ಹಂಗೂ ಅವ ಬರಲಿಲ್ಲ ಎಂದೆ. ಅವನು ಒಂಥರದ ಮನಸ್ಸ ಸರ್, ಸರಿಯಾಗಿದ್ದರೆ ಸರಿಯಾಗಿರ್ತಾನೆ, ರಾಂಗ್ ಆದಂದ್ರೆ ಹೇಳಿದ್ದಕ್ಕಲ್ಲ ಉಲ್ಟಾಯಿಸಿದಾನೆ ಎಂದ ಲಕ್ಷ್ಮಣ. ಹೀಗಾಗಿ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಆ ಊಜಿಯನ್ನು ರಾತ್ರಿ ವೇಳೆ ಉಪಾಯವಾಗಿ ತೆಗೆದುಕೊಂಡು ಹೋಗಿ ಕಾಡೊಳಗೆ ಇಟ್ಟು ಬರುವುದು ಎಂದು. ರಾತ್ರಿ ನಾನು ಪ್ಯಾರನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಆ ಊಜಿಯನ್ನು ತೋಟದ ಬೇಲಿಯಾಚೆ ಕಾಡಿನಂಚಿನಲ್ಲಿ ಇಟ್ಟು ಬಂದೆವು. ಬೆಳಗ್ಗೆ ಹೊಸದೊಂದು ಸಮಸ್ಯೆ ತಯಾರಾಗಿತ್ತು. ಕಾಡಿನೊಳಗೆ ಇಟ್ಟಿದ್ದ ಮಡಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂದಿರುಗಿ ಹಳೆಯ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕೊಟ್ಟಿಗೆಯಲ್ಲಿ ಊಜಿಯನ್ನು ಕಾಣದೆ ಜುಯ್ಯೋ ಎಂದು ಗಲಾಟೆ ಮಾಡತೊಡಗಿದವು. ನಾನು ಪ್ಯಾರನಿಗೆ ಹೇಳಿದೆ, ಆದಷ್ಟು ಸೌದೆ ಬೇರೆ ಕಡೆ ಇಟ್ಟುಕೋ, ಇವತ್ತು ರಾತ್ರಿ ಆ ಜೇನಿನ ಊಜಿಯನ್ನು ವಾಪಸ್ ತಂದು ಹಳೆ ಜಾಗದಲ್ಲೇ ಇಟ್ಟು ಬಿಡೋಣ ಎಂದು. ಅವನು ಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ. 1-2 ಜೇನುಗಳು ಇವನದೇ ಏನೋ ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟವು. ರಾತ್ರಿ ಮತ್ತೆ ಆ ಊಜಿಯನ್ನು ಕಾಡಿನಿಂದ ತಂದು ಸ್ವಸ್ಥಾನದಲ್ಲೇ ಇಟ್ಟೆವು. ಆದರೆ ಈ ಕ್ರಮದಿಂದ ಯಾವ ಸಮಸ್ಯೆಯೂ ಪರಿಹಾರವಾಗಲಿಲ್ಲ. ಏಕೆಂದರೆ ಬೆಳಗಾದ ಕೂಡಲೇ ಊಜಿಯಿಂದ ಹೊರಟ ಜೇನುಗಳಲ್ಲಿ ಅನೇಕವು ಕಾಡಿನಲ್ಲಿ ಊಜಿ ಇಟ್ಟಿದ್ದ ಜಾಗಕ್ಕೆ ಹೋಗಿ ಗಲಾಟೆ ಮಾಡತೊಡಗಿದವು. ಸಾಯಂಕಾಲದ ಹೊತ್ತಿಗೆ ಅಲ್ಲೇ ಒಂದು ಕಡೆ ಮುದ್ದೆಯಾಗಿ ಒಂದು ಒಣಗಿದ ಕಡ್ಡಿಯ ಮೇಲೆ ಜೋತುಕೊಂಡು ಕುಳಿತವು. 1-2 ದಿನವಾದರೂ ಅವು ಅಲ್ಲಿಯೇ ಕುಳಿತುದನ್ನು ಕಂಡು ನನಗೆ ಚಿಂತೆಯಾಯಿತು. ಅವು ಕುಳಿತಿದ್ದ ಕಡ್ಡಿಯನ್ನು ಹಾಗೆ ಕಿತ್ತು ತಂದು ಅಷ್ಟು ಜನನ್ನು ಕಟ್ಟಿಗೆಯಲ್ಲಿದ್ದ ಊಜಿಯ ಬಾಯ ಬಳಿ ಇಳಿಸಿದೆ. ಸಮಸ್ಯೆ ಇನ್ನೂ ಜಟಿಲವಾಯಿತು. 2-3 ದಿನವಾಗಿದ್ದರಿಂದ ಆ ಜೇನುಗಳ ಗುರುತು ಊಜಿಯ ಜೇನುಗಳಿಗೆ ಮರೆತೇ ಹೋಗಿತ್ತೋ ಏನೋ. ಏಕ್ದಮ್ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು. ನಾನು ಕಡ್ಡಿ ಬಿಟ್ಟು ಓಡಿದೆ. 100 ಜನಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲ ಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು. ನಾನು ದೂರದಿಂದಲೇ ಈ ಕೀಟಗಳ ರಣರಂಗವನ್ನ ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯ್ಯೋ ಎಂದು ಹಳೆಯ ಬೋರ್ಗೆರೆತದ ಸದ್ದು ಆರಂಭವಾಯಿತು. ನೋಡಿದರೆ ಕೊಟ್ಟಿಗೆ ಮೇಲೆ ಮತ್ತೆ ಜೇನಿನ ಮೋಡ ಒಂದು ರೂಪುಗೊಳ್ಳತೊಡಗಿತ್ತು.
ನೋಡುತ್ತಿದ್ದಂತೆಯೇ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿವಳು. ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ. ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು. ಅವುಗಳನ್ನು ಸಾಗಿಸಲು ಬಂದ 100 ಚಗಳಿ ಇರುವೆಗಳು ಜೇನುಗೂಡಿಗಿರುವ ಜಾಗವನ್ನ ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದ್ದವು. ಅದಕ್ಕಾಗಿ ಮೊಟ್ಟೆ ಮರಿ ಅಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು. ನನಗೆ ನಾನು ಮನದಲ್ಲೇ ಮನಸಾರೆ ಬೈದೆ, ಹಾಳಾದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು. ನಂತರ ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪ್ ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ದೋ ಮಂದಣ್ಣ ಇಷ್ಟ್ ದಿನ? ಕರ್ವಾಲ ಸಾಹೇಬ್ರು ಕೂಡ ನಿನ್ನ ನೋಡ್ಬೇಕಂತ ಇದ್ದರು, ಹೇಳ್ ಕಳಿಸಿದ್ರು ಬರಬಾರ್ದ ನೀನು ಎಂದು ಕೇಳಿದೆ. ಹೇಳ್ ಕಳಿಸಿದ್ರಾ? ಯಾರು ನನಗೆ ಹೇಳೇ ಇಲ್ವಲ್ಲ ಎಂದು ಏನು ಗೊತ್ತೇ ಇಲ್ಲದವನಂತೆ ಪಿಳಿ ಕಂಡು ಬಿಟ್ಟ. ನಾಟಕ ಆಡುತ್ತಿದ್ದಾನೆಂದು ನನಗನಿಸಿತು. ಏನೋ ಈಗಂದ್ರೆ ನಾರ್ವೆ ರಾಮನ ಕೈಲಿ 7 ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕುಳಿತಿತ್ತು. ಯಾವ್ದಾದ್ರು ಪೆಟ್ಟಿಗೆ ಇದ್ರೆ ತಂದು ಕೂಡಿಕೊಡು ಅಂತ. ನಿನ್ನ ಹುಡುಕಿ ಸಾಕಾಯ್ತು ಎಂದೆ. ನಾರ್ವೆ ರಾಮಣ್ಣನ ಕೈಲ ಒಂದಿನಾನು ಸಿಕ್ಕಿಲ್ಲ. ಅವನು ಏನಂದವನು ಎಂದ. ಏನು ಚೈತನ್ಯ ಸಂಚಾರವಾದನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ, ಏನನ್ನಲಿಲ್ಲ, ನಿನಗೂ ಅವನಿಗೂ ಮನಸ್ತಾಪ ಅಂತೆ, ಅದಕ್ಕೆ ಬೇರೆ ಜನ ಯಾರನ್ನಾರು ಕಳಿಸ್ತೀನಿ ಅಂದ ಅಷ್ಟೇ ಎಂದ. ನೋಡಿದ್ರ ಅವನ ಬುದ್ಧಿ, ಮನಸ್ತಾಪ ಅಂತೆ. ಒಂದು ಚೂರಾರು ನಾನು ಜಗಳ ಆಡಿದಿನ ಅವನ ಹತ್ರ? ನಿಮ್ಮ ಹತ್ರ ಹಿಂಗೆ ಹೇಳಿದ್ನಲ್ಲ, ಏನು ಮನಸ್ತಾಪ ಅಂತ ನೀವೇ ಒಂದ್ ಮಾತು ಕೇಳಬೇಕಿತ್ತು ಎಂದ. ನಾನು ಯಾಕೆ ಕೇಳಲಿ? ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಇಳಿಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ. ಅದಿರ್ಲಿ, ಕರ್ವಾಲ ಸಾಹೇಬ್ರು ನಿನ್ನ ನೋಡ್ಬೇಕಂತ ಹೇಳಿದ್ರು, ಅವರನ್ನ ನೋಡಿದ್ಯಾ ಎಂದೆ. ನೋಡಿ ಸರ್, ಕರ್ವಾಲ ಸಾಹೇಬ್ರ ಶಿಷ್ಯ ನಂಗೆ ಇದ್ದೀನಿ. ಅವರು ಕಾಲಾಗೆ ಹೇಳಿದ ಕೆಲಸನೆಲ್ಲ ಕೈಯಾಗ ಮಾಡ್ತೀನಿ, ಆದರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ. ನಾನು ಚಕಿತನಾದೆ. ಇವನಿಗೆ ಎಂತ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ. ಇವರಿಬ್ಬರ ಸಂಬಂಧದ ಇನ್ನೇನೋ ಸಿಕ್ಕಬಹುದೆಂದು ಏನಯ್ಯ ಮಾಡಿದ್ರು ಅಂತದು ನಿನಗೆ ಎಂದು ಕೇಳಿದೆ. ಒಂದು P1 ಕೆಲಸ ಖಾಲಿ ಇತ್ತು ಸರ್, ನನಗೆ ಕೊಡಿಸಿ ಅಂತ ಕೇಳಿದ್ರೆ ಅವರ ಜಾತಿ ವಸ್ತ ಒಬ್ಬ ಕಿರಿಯನಿಗೆ ಕೊಟ್ಟಿದ್ದಾರೆ. ನನಗೆ ಕೊಡಿ ಸರ್ ಅಂದ್ರೆ, ನಿಂಗ್ಯಾಕೋ? ನಿಂಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ, ಸುಮ್ಮನಿರು, ಅವನಿಗೆ ಕೊಡ್ತೀನಿ. ನಿಂಗೆ P1 ಕೆಲಸ ಬೇಡ ಅಂತ ದಬಾಯಿಸಿಬಿಟ್ರು ಸರ್. ನನ್ನ ಕಷ್ಟ ನನಗೆ. ಈ ವರ್ಷ ಮ್ಯಾರೇಜು ಆಗ್ಬೇಕಂತ ನಿಶ್ಚಯಿಸಿದ್ದೆ. ಈ 1 ತಿಂಗಳು ಕಳೆದರೆ ಆಮೇಲೆ ಇನ್ನೂ 6 ತಿಂಗಳು ಒಂದೇ ಒಂದು ಲಗ್ನ ಮುಡ್ತಾನಿಲ್ವಂತೆ ಎಂದ. ಇವನು ಸಾಯಿಲಿ, ಎಲ್ಲವನ್ನ ತಂದು ಇವನ ಮೇರೇಜಿಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು. ಎಲ್ಲರಿಗೂ ಇವನ ಮೇರೇಜಿನ ಕಿರಿಕಿರಿ ತಗಲಿಸಲು ಯತ್ನಿಸುತ್ತಿದ್ದ. ಏನಯ್ಯ ನೀನು? ಕರ್ವಾಲ ಸಾಹೇಬ್ರು ನಿನ್ ಗುರುಗಳು, ತಿಳುವಳಿಕೆ ಹೇಳಿದ್ದಾರೆ, ಜೇನಿನ ಕೆಲಸ ಕಲಿಸಿದ್ದಾರೆ, ನನ್ನ ಕಂಡರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ. ಈಗ ನೋಡಿದರೆ ಜಾತಿ ಬುದ್ಧಿ ಮಾಡಿದ್ರು ಅಂತೀಯಾ? ಈಗ ಗುರುಗಳ ಮೇಲೆ ಹೇಳೋದು ಎಂದೆ. ಸರ್, 1000 ರೂಪಾಯಿ ಸಂಬಳ ಸರ್ ಸಾಹೇಬ್ರವರು, ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹೇಗೆ ಸರ್? ಸಾಹೇಬ್ರು ಮಕ್ಕಳೊಂದಿಗ ಅಲ್ಲ, ಕೆಲಸ ಇಲ್ಲ ಅಂತಾರೆ. ನಮ್ಮ ಮನೆಯಲ್ಲಿ ನೋಡಿದರೆ ನನ್ನ ತಾಯಿ ವಂಶ ಬೆಳೆಯಲಿಲ್ಲ, ಈ ಮುಂಡೆ ಮಗನಿಂದ ಅಂತ ಹೀನಮಾನ ಬೈತಾಳೆ ಎಂದು ತನ್ನ ಗೋಳನ್ನ ತೋಡಿಕೊಂಡ. ನಲ್ಲಿ ಹಲವಾರು ಬಗೆಯ ಇಕ್ಕುಳಗಳಲ್ಲಿ ಸಿಕ್ಕಿ ಅವನು ನಳುತ್ತಿರುವಂತೆ ಕಂಡಿತು. ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು, ಮಂದಣ್ಣ ನೀನು ಯಾವ ಊರ ಗಂಡಸೋ? ಸುಮ್ಮನೆ ಹೀಗೆ ಜೋತುಕೊಂಡು ಜೋಭದ್ರ ಮೊರೆಯಲ್ಲಿ ಓಡಾಡ್ತಿದ್ರೆ ಯಾರು ಕೆಲಸನೂ ಕೊಡಲ್ಲ, ಹೆಣ್ಣು ಕೊಡಲ್ಲ, ಯಾವಳು ನಿನ್ನ ಕೈ ಹಿಡಿಯೋಕೆ ಬರೋದಿಲ್ಲ ತಿಳ್ಕೊ ಎಂದೆ. ನಾನು ಅವನ ಬಗ್ಗೆ ಸಹಾನುಭೂತಿ ಪರವಾಗಿ ಮಾತಾಡಿದ್ದೆ ತಡ ಅವನು ಕರಗಿ ನೀರಾದ. ಸಾರ್, ನಿಮ್ಮ ಹತ್ರ ಏನ್ ಸಾರ್ ಮುಚ್ಚುಮರೆ? ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡಿದವ್ರು ನೀವು. ನೀವೊಂದು ಮಾತು ರಾಮಣ್ಣಂಗೆ ಹೇಳಿ ಒಪ್ಪಿಸಿ ಸಾರ್. ಅವನ ಮಗಳು ನನ್ನಿಂದ ಓಡಿ ಬರೋಕ್ಕೂ ತಯಾರಿದ್ದಾಳೆ ಸಾರ್. ನನ್ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ. ಅವಳಪ್ಪ ಅವಳನ್ನು ಆದಿ ತಪ್ಪಿಸ್ತಾನೆ ಸಾರ್, ಹಿಂಗೆ ಮಾಡಿ ಎಂದ. ನೋಡೋಣ, ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳಿ ನೋಡ್ತೀನಿ. ನೀನು ಕರ್ವಾಲ ಸಾಹೇಬ್ರನ್ನ ಒಂದ್ಸಾರಿ ನೋಡಿ ಹೋಗು. ಒಟ್ಟಿನಲ್ಲಿ ಇವನ ಪರಿಹರಿಸಲಾರದ ಕಸಿವಿಸಿ ನೋಡಿ ನನಗೆ ಬೇಸರವಾಯ್ತು. ಮತ್ತೇನಪ್ಪ ಎಂದು ಜೀಪ್ ಸ್ಟಾರ್ಟ್ ಮಾಡಿದೆ. ಪುಟ್ ಬೋರ್ಡಿನ ಮೇಲೆ ಬಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ.